ನಮ್ಮ ಕೊಡಗಿನ ವಿಶೇಷ ಕಕ್ಕಡ 18ರ ಶುಭಾಶಯಗಳು. ಹಲೋ ನಮಸ್ಕಾರ. ಸೊ ಕಕ್ಕಡ ಮಾಸ ಶುರುವಾಗಿದೆ. ಕಕ್ಕಡ ಮಾಸ ಶುರುವಾಗಿ 18ಕ್ಕೆ ನಾವು ಒಂದು ಸ್ಪೆಷಲ್ ಡಿಶ್ ಮಾಡ್ತೀವಿ, ಸ್ಪೆಷಲ್ ತಿಂಡಿ ಮಾಡ್ತೀವಿ, ಸ್ಪೆಷಲ್ ಅನ್ನ ಮಾಡ್ತೀವಿ, ಮದ್ಬಾನ ಅಂತ, ಆಟಿ ಅನ್ನ ಅಂತಲೂ ಕರಿತೀವಿ. ಸೊ ಹೆಂಗ್ ಮಾಡ್ತೀವಿ, ಏನ್ ಪ್ರಾಸೆಸ್ ಇದೆ ನೋಡೋಣ ಬನ್ನಿ. ಆಟಿ ಮಾಸ ಇಲ್ಲ ಕಕ್ಕಡ ಮಾಸ ಶುರುವಾಗೋದು ಜುಲೈ ಮಧ್ಯದಲ್ಲಿ. ಅದು ಶುರುವಾಗಿ 18ನೇ ದಿನ ಇಲ್ಲ 17ನೇ ದಿನಕ್ಕೆ ನಾವು ಈ ಸೊಪ್ಪನ್ನು ಕೊಯ್ದು ಮನೆಗೆ ತರ್ತೀವಿ. ಅವತ್ತು ಅದರಲ್ಲಿ 18 ಔಷಧಿ ಗುಣಮೂಲಿಕೆಗಳು ತುಂಬಿರುತ್ತೆ ಅನ್ನೋ ನಂಬಿಕೆ. ಒಂದು ದಿನಕ್ಕೆ ಒಂದು ಔಷಧಿ ತುಂಬಿರುತ್ತೆ ಅಂತ. ವರ್ಷ ಪೂರ್ತಿ ಇರುತ್ತೆ, ಆದರೆ ಆವಾಗ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಅಷ್ಟೊಂದಿರಲ್ಲ. ಈ ಟೈಮಲ್ಲಿ ಮಾತ್ರ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದು. ಸೊ ಆಗಸ್ಟ್ 3ಕ್ಕೆ ಬೀಳುತ್ತೆ ಯೂಶ್ವಲಿ. ಅವತ್ತೇ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಕರೆಕ್ಟಾಗಿ ಕಕ್ಕಡ ಮಾಸದ 17 ಇಲ್ಲ 18ನೇ ದಿನಕ್ಕೇ ಅದು ಗಮನ ಬರ್ತಾ ಇರುತ್ತೆ ಸೊಪ್ಪಲ್ಲಿ. ವರ್ಷದಲ್ಲಿ ಬೇರೆ ಯಾವ ದಿನವೂ ಆ ಫ್ಲೇವರ್ ಇಲ್ಲ ಗಮನ ಬರ್ತಾ ಇರಲ್ಲ. ಇದು ಜಸ್ಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೇ ಆ ಫ್ಲೇವರ್ ಬರುತ್ತೆ. ಓ, ಇಲ್ಲಿ ಆಟಿ ಸೊಪ್ಪಿದೆ, ಮದ್ದು ಸೊಪ್ಪಿದೆ ಅಂತ ಗೊತ್ತಾಗುತ್ತೆ. ಅವತ್ತು 17ನೇ 18ನೇ ದಿನ ಕಕ್ಕಡ ಮಾಸದ್ದು ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ತುಂಬಿ ಅಷ್ಟು ಗಮನ ಬೀರ್ತಾ ಇರುತ್ತೆ. ಸೊ ನಾನು ಅಮ್ಮ ಸೊಪ್ಪು ಕುಯ್ಕೊಳ್ಳೋಕೆ ಹೋಗಿದ್ವಿ. ಸೊಪ್ಪು ಕುಯ್ಯೋಣ ಬನ್ನಿ. ನೋಡಿ, ಸೊಪ್ಪು ನೋಡೋಕ್ಕೆ ಹಸಿರು ಕಲರ್ ಇದೆ, ಆದರೆ ಬೇಯಿಸಾದ್ಮೇಲೆ ಅದು ಬರೋದು ನೇರಳೆ ಬಣ್ಣ. ಎಂಥ ನೇಚರ್ಸ್ ಮಿರಾಕಲ್ ಅಲ್ಲ, ಅಮೇಝಿಂಗ್ ನೇಚರ್. ನನಗಂತೂ ಇದಕ್ಕೆ ಖುಷಿ. ನೇಚರ್ ಮಧ್ಯ, ತೋಟದ ಮಧ್ಯ ಅದು ಇದು ಕಂಡಿಡ್ಕೊಳ್ಳೋಕ್ಕೆ ಮಾತ್ರ. ಯಾರಾದ್ರೂ ಕರೆಕ್ಟ್ ಮಾಡ್ತಾರೆ ಗೈಸ್, ಹೇಳಿ, ಕುಡಿ ಕಿತ್ಕೋಬೇಕಾ ಇಲ್ಲ ಗಂಟು ಒಳ್ಳೇದಾ ಅಂತ. ನಾವು ಕಾಡಿನ ಜನ ತಾನೆ, ಕಾಡಲ್ಲಿ ಏನ್ ಸಿಗ್ತದೆ ಅದನ್ನ ತಿನ್ನೋದು. ನಮ್ಮಮ್ಮ ಹೇಳ್ತಿದ್ದಾರೆ ಕೊಡಗಿನ ಜನ ಏನು ಬಿಡಲ್ಲ ಅಂತ. ಮೊದಲೇ ಹೇಳ್ತಾರೆ, ಬಿದಿರು ಸಮೇತ ತಿಂತಾರೆ ಅಂತ. ಅಲ್ಲ, ನಮಗೆ ಆಲ್ರೆಡಿ ನಾವು ನೇಚರ್ ಮಧ್ಯೆ ಇರೋದು. ನೇಚರ್ ಕೊಡೋದನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಅದು ಅಷ್ಟು ಹೆಲ್ದಿ ಪ್ರಾಡಕ್ಟ್ಸ್ನ ತೊಗೊಂಡು ತಿನ್ನೋದ್ರಲ್ಲಿ ತಪ್ಪೇನಿದೆ. ನನಗಂತೂ ಖುಷಿ ಇದೆ ಅಪ್ಪ. ನಾವು ಆ್ಯಕ್ಚುಲಿ ಲಕ್ಕಿ, ಇಷ್ಟೆಲ್ಲ ನೇಚರಿಂದ ತೊಗೊಂಡು ತಿನ್ಬೋದು ಆ್ಯಂಡ್ ಆರೋಗ್ಯವಾಗಿರ್ಬೋದು ಅಂತ. ಸೊಪ್ಪು ಕುಯ್ದಾಯಿತು, ಹೊರಡೋಣ. ಸೊಪ್ಪು ಬೇಕಾದಷ್ಟು ಕುಯ್ಕೊಂಡಿದ್ದೀವಿ. ಕುಯ್ಕೊಂಡು ಮನೆ ಕಡೆ ಹೊರಟ್ವಿ. ಊರಲ್ಲಂತೂ ಅವರು ಇವರು ಸಿಗ್ತಾನೆ ಇರ್ತಾರೆ. ನಮ್ಮಮ್ಮ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡಿಸ್ತಾ ಇರ್ತಾರೆ. ನಾವು ಸ್ವಲ್ಪ ಬೆಳೆದಿದ್ದು ಸಿಟೀಲಿ, ಅದಕ್ಕೆ ಅಷ್ಟೊಂದು ಗೊತ್ತಿರಲ್ಲ. ನಾನು ಸ್ಮೈಲ್ ಮಾಡಿ ಸುಮ್ಮನಾಗ್ಬಿಡ್ತೀನಿ. ಏನು ಮಾತಾಡಿಸ್ಬೇಕಂತನೂ ಗೊತ್ತಾಗಲ್ಲ ನನಗೆ. 1-2 ದಿನ ಮಳೆ ಕಮ್ಮಿ ಆಗಿತ್ತು ಅಂತೆ. ಇವತ್ತು ಬೆಳಗ್ಗೆ ಫುಲ್ ಮಳೆ ಹೊಡೆದು ಹೊಳೆ ಕೆರೆ ಎಲ್ಲ ತುಂಬಿಟ್ಟಿದೆ. ಎಷ್ಟು ನೀರು ಬರ್ತಾ ಇದೆ. ಫುಲ್ ಕಮ್ಮಿ ಇತ್ತು ನೀರು ಆ್ಯಕ್ಚುಲಿ ಒಂದು ದಿನದ ಮುಂಚೆನೇ. ಬರೀ ಒಂದು ದಿನದ ಮಳೆಗೆ ಫುಲ್ ತುಂಬ ಹರಿತಾ ಇದೆ. ಆದರೂ ಈ ಥರ ನೋಡೋಕ್ಕೆ ಚಂದ ಮಾತ್ರ. ಕರ್ಬೇವಿನ ಸೊಪ್ಪಿಲ್ಲ ಅಂತ ನಮ್ಮ ದೊಡ್ಡಮ್ಮನ ತೋಟಕ್ಕೆ ಹೋಗಿ ನಮ್ಮಮ್ಮ ಕದೀತಾ ಇದ್ದಾರೆ ಕರ್ಬೇವಿನ ಸೊಪ್ಪನ್ನ. ದೊಡ್ಡಮ್ಮ, ನೀವು ನೋಡ್ತಾ ಇದ್ದರೆ ನೋಡಿ, ಕದ್ದಿದ್ದೀವಿ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಕುಯ್ಕೊಂಡು ಹೊರಟ್ವಿ. ದಾರಿಲಿ ಮಂಗೂಸ್ ಕಾಣಿಸ್ತು. ಮಂಗೂಸ್ ಇಲ್ಲ ಕೀರಿ ಅಂತಾರೆ. ಇದೇ ನಮ್ಮ ಕೋಳಿನೆಲ್ಲ ಹಿಡಿಯೋದು. ಹೆಂಗೆ ಕೂತಿದೆ ನೋಡಿ. ಆಹಾ. ಮನೆ ಪಕ್ಕ ತೋಡು ತುಂಬಿ ಹರಿತಾ ಇದೆ. ಬರೀ ಇವತ್ತಿನ ಬೆಳಗ್ಗೆ ಮಳೆಗೆ ಅಷ್ಟೇ. ಗದ್ದೆಲ್ಲೆಲ್ಲ ನಾಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಮ್ಮಮ್ಮ ಹೆವಿ ಸೋಷಿಯಲ್ ಬಟರ್ಫ್ಲೈ. ಹೋಗಿ ಮಾತಾಡಿಸ್ತಿರ್ತಾರೆ ಎಲ್ಲರನ್ನೂ. ನಾವು ಅಷ್ಟೊಂದು ಸೋಷಿಯಲಿ ಆ್ಯಕ್ಟಿವ್ ಇಲ್ಲ, ಸ್ವಲ್ಪ ಸೋಷಿಯಲ್ ಆ್ಯಂಗ್ಸೈಟಿ ಎಲ್ಲ ಜಾಸ್ತಿ. ನೆಕ್ಸ್ಟ್ ಬಂದು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೀವಿ. ಸೊಪ್ಪು ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈ ಸಲ ಸೊಪ್ಪು ಯಾಕೋ ಗೊತ್ತಿಲ್ಲ, ಅದ್ರ ಎಲೆ ಮೇಲೆ ಚುಕ್ಕಿ ಇತ್ತು, ಬಿಳಿ ಚುಕ್ಕಿ. ಮೋಸ್ಟ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಅದರಲ್ಲಿ ವೈಟ್ ಹುಳ ಎಲ್ಲ ಇತ್ತು. ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಅದ್ರ ಜೊತೆನೇ ತಿನ್ನಬೇಕಾಗುತ್ತೆ. ನಾನು ಅಮ್ಮ ಸೇರಿಕೊಂಡು ಕ್ಲೀನ್ ಮಾಡಿದ್ವಿ. ಇದು ಕಡ್ಬೆಲ್ಲ ಮಾಡ್ತಾರಾ? ಆದ್ರೆ ಕಡುಬು ಟೇಸ್ಟ್ ಚೇಂಜ್ ಆಗುತ್ತಾ? ಇಲ್ಲ ಅಲ್ಲ, ರೊಟ್ಟಿ ಸೇಮ್ ಟೇಸ್ಟೇ ಇತ್ತು. ಸ್ವಲ್ಪ ಎಸೆನ್ಸ್, ಆಮೇಲೆ ಹೆಲ್ತ್ ಬೆನಿಫಿಟ್ಸ್, ಒಳ್ಳೇದು ಆರೋಗ್ಯಕ್ಕೆ. ಅಲ್ಲ, ಒಂದೇ ದಿನ ಮಾಡುದು. ನಾನೆಲ್ಲ ಹೇಳ್ದೆ ನಾಡ್ದು ಮಾಡು. ಕ್ಲೀನ್ ಮಾಡಾಯಿತು. ಕ್ಲೀನ್ ಮಾಡಿ ನಮ್ಮಮ್ಮ ಸೌದೆ ಹುಡ್ಕೊಬರೋಕೆ ಹೋದರು. ಸೌದೆ, ಒಣಗಿರೋ ತೆಂಗಿನಕಾಯಿ ಜುಟ್ಟು ಎಲ್ಲ ಹುಡ್ಕೊಬಂದು ಬೆಂಕಿ ಹಾಕ್ತಿದ್ದಾರೆ. ಮಳೆಗಾಲದಲ್ಲಿ ಬೆಂಕಿ ಹಾಕೋದು ಅಷ್ಟಿಷ್ಟು ಕಷ್ಟ ಅಲ್ಲ. ಸೌದೆ ಎಲ್ಲ
ಒಂಥರ ಹಸಿ ಹಸಿ ಆಗಿಬಿಟ್ಟಿರುತ್ತೆ ಶೀತಕ್ಕೆ. ಅದಕ್ಕೆ ಜಾಸ್ತಿ ಜನ ಗ್ಯಾಸ್ ಯೂಸ್ ಮಾಡೋದು. ಒಲೆಲಂತೂ ಅದು ಕತ್ಸಿರ್ತೀವಿ ಬೆಂಕಿ ಆರೋಗ್ತಾ ಇರುತ್ತೆ. ಅಯ್ಯೋ ಪಾಪ. ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಮಾಡಿದ್ರೆ ಅದು ಎಸೆನ್ಸ್ ಜಾಸ್ತಿ, ಅದಕ್ಕೆ ಮಾಡ್ತೀವಷ್ಟೆ. ನಮ್ಮಮ್ಮ ಬೆಂಕಿ ಹಚ್ಚೋಕ್ಕೆ ಕಷ್ಟಪಡ್ತಾಯಿದ್ರು. ಅದಕ್ಕೆ ನಮ್ಮಪ್ಪ ಅಲ್ಲೇ ಓಡಾಡ್ತಿದ್ದವರು ಏನೋ ಸೊಲ್ಯೂಷನ್ ಹುಡ್ಕೊಬಂದರು. ಯಾವುದೋ ಪೆಟ್ರೋಲ್ ಆಯಿಲೋ ಏನೋ ತಂದು ಬೆಂಕಿ ಹಚ್ತಾ ಇದ್ದಾರೆ. ಅವರು ಟ್ರೈ ಮಾಡ್ತಾಯಿದ್ದಾರೆ ಇವಾಗ. ಬುಗ್ಗನ್ಸ್ಬೇಡ. ಓಕೆ, ಒಂದು ರೇಂಜಿಗೆ ಸಕ್ಸಸ್ಫುಲ್. ಅಷ್ಟು ಸೌದೆ ಸಾಕಾಗಿಲ್ಲ ಅಂತ ಪುನಃ ಇನ್ನೊಂದು ಸ್ವಲ್ಪ ಕಲೆಕ್ಟಿಂಗ್. ಅದು ನಾವು ಮೊದಲೇ ಸೌದೆ ಒಟ್ಟುಗೂಡಿಲ್ಲ. ಇದಂತೂ ಮಳೆ ಬಂದು ಇನ್ನೂ ಒದ್ದೆ ಆಗಿದೆ, ಇನ್ನೂ ಅಷ್ಟು. ಸೌದೆ ಕಲೆಕ್ಟ್ ಮಾಡ್ಕೊಂಡು ಬರಾಗ ಪಪ್ಪ ಆಮೇಲೆ ಶಿಬು ಅಂಕಲ್ ಕೋಳಿಗಳಿಗೆ ಮೇವು ಹಾಕಿ ಮೇಯಿಸ್ತಾ ನಿಂತಿದ್ರು. ಅದು ಯಾಕಂದರೆ ಕಚ್ಚಾಡ್ಕೊಂಡು ಸಾಯ್ತವೆ ಕೋಳಿಗಳು, ಅದಕ್ಕೆ ಕೋಲು ಹಿಡ್ಕೊಂಡು ನಿಂತಿರ್ತಾರೆ ಕಚ್ಚಾಡಬಾರ್ದು ಅಂತ. ಈಗ ಕಳ್ಸಿಗೆಗೆ ನೀರು ಹಾಕಿ ಕಳ್ಸಿಗೆನ ಒಲೆ ಮೇಲೆ ಇಡಬೇಕು ನೀರು ಕುದಿಯೋವರೆಗೂ. ಪಪ್ಪ ಒಳಗೆ ಬಂದು ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ರೆ ಅಲ್ಲಿ ಕೋಳಿಗಳು ನೋಡಿ ಕಚ್ಚಾಡ್ತಾ ಇದ್ದಾವೆ. ಆ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಹೆಂಗೆ ಕೇಳಿಸ್ತಾ ಇದೆ. ಒಲೆ ಹಚ್ಚಿ ನೀರು ಕಾಯಕ್ಕಿಟ್ಟಾಯಿತು. ಇವಾಗ ಕ್ಲೀನ್ ಮಾಡಿರೋ ಸೊಪ್ಪನ್ನ ತೊಳೆಯೋಣ. ಸೊಪ್ಪು ತೊಳೆದಾಯಿತು. ಸೊ ಕಾಯಕ್ಕಿಟ್ಟಿರೋ ನೀರು ಏನಾಗಿದೆ ನೋಡೋಣ. ಸೌದೆ ಕಮ್ಮಿ ಆಗಿದೆ. ಅಷ್ಟು ನೀರು ಸಾಕಾಗಲ್ಲ ನಾನು ಇಟ್ಟಿದ್ದು ಅಂತ ನಮ್ಮಮ್ಮ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ನೀರು ಆಲ್ಮೋಸ್ಟ್ ಕಾದಿದೆ. ಅದಕ್ಕೆ ಸೊಪ್ಪು ತೊಳೆದಿಟ್ಟಿರೋದನ್ನ ತಂದು ಹಾಕಬೇಕು. ಹಾಕೋಣ ಬನ್ನಿ ಇವಾಗ. ಸೊಪ್ಪು ಯಾವಾಗಲೂ ಜಾಸ್ತಿ ಕಾಣುತ್ತೆ, ಬಟ್ ಬೆಂದಾದ್ಮೇಲೆ ಅದು ಸ್ವಲ್ಪನೇ ಆಗೋದು. ಸೊ ಏನು ಹಿಂಗೆ ತುಂಬಿಸ್ತಾ ಇದ್ದಾರೆ ಅಂತ ನೋಡಬೇಡಿ. ಹೇಗೆ ಫ್ಲೇವರ್ ಗಮ್ ಅಂತಿದೆ ಅಂದರೆ ಇವಾಗನೇ ಅದು ಆ ಗಮನ. ಸೊಪ್ಪನ್ನು ಕುಯ್ಕೊಬಂದು ಕ್ಲೀನ್ ಮಾಡಿ ತೊಳೆದು ಬಿಸಿನೀರು ಕಾಯಕ್ಕಿಟ್ಟು ಈಗ ಬಿಸಿನೀರೊಳಗೆ ಇಟ್ಟಿದ್ದೀವಿ. ಈ ಸೊಪ್ಪು ಆಟಿ ಸೊಪ್ಪು ಇಲ್ಲ ಮದ್ದು ಸೊಪ್ಪು. ಅದ್ರ ಸೈಂಟಿಫಿಕ್ ನೇಮ್ ಜಸ್ಟೀಷಿಯಾ ವೈನಾಡಿಸಿಸ್ ಅಂತ. ಗೂಗಲಲ್ಲಿ ಹಾಕಿದಾಗ ನನ್ನ ಹೆಸರೇ ಬಂತು, ಆದರೆ ಬೇರೆಯವ್ರಿಗೆ ಬರಲಿಲ್ಲ. ನಾನು ಸುಮ್ಮನೆ ಎಕ್ಸೈಟ್ ಆದೆ, ಗೂಗಲಲ್ಲಿ ನನ್ನ ಹೆಸರು ಬರ್ತಾಯಿದೆ ಅಂತ. ಬಟ್ ಅದು ನನಗೆ ಮಾತ್ರ ಬಂದಿದ್ದು. ಸೊ ನೋಡಿ ಗೈಸ್, ನಾವು ಲೆಜೆಂಡ್ರಿ. ಇದಕ್ಕೆ ಬೂದಿ ಏನು ಹಾಕಿಲ್ಲ, ಹಂಗೆ ಒಲೆ ಮೇಲೆ ಇಟ್ಟಿದ್ದೀವಿ. ನಾಳೆ ಉಜ್ಜಾಗ ಮಜಾ ಇದೆ ಅಲ್ವಮ್ಮ? ಮಗಳು ಉಜ್ಕೊಡ್ತಾಳೆ. ನೀರ್ ಜೊತೆ ಸೊಪ್ಪನ್ನ ಬೇಯಕ್ ಹಾಕಿದೀವಲ್ಲ, ಇದು ಸೊಪ್ಪು ಬೆಂದು ಅದು ಪರ್ಪಲ್ ಕಲರ್ ಬಿಡುತ್ತೆ. ಒಳ್ಳೆ ಚೆನ್ನಾಗಿರುತ್ತೆ ಕಲರ್. ಅಂಡ್ ಆರೋಗ್ಯಕ್ಕೆ ಒಳ್ಳೇದು. ಟೇಸ್ಟ್ ಸೂಪರ್ ಅಂತೆಲ್ಲ ಹೇಳಲ್ಲ, ಅದು ಸ್ವಲ್ಪ ಕಹಿ ಕಹಿ ಇರುತ್ತೆ. ಬಟ್ ಇವತ್ತು ಮಾಡಿ ನಾಳೆ ಬೆಳಿಗ್ಗೆ ತಿಂದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಖಾಲಿ ಹೊಟ್ಟೆಗೆ ತಿನ್ಬೇಕು. ಸೊಪ್ಪು ಚೆನ್ನಾಗಿ ಬೆಂದು ಅದರಲ್ಲಿರೋ ಔಷಧಿ ಗುಣ ಎಲ್ಲ ಬಿಟ್ಟು ಕುದಿಯೋಕ್ಕೆ ಶುರುವಾಗೋಕ್ಕೆ ಒಂದು 15ರಿಂದ 20 ನಿಮಿಷನಾದರೂ ಬೇಕು. ಮೀಡಿಯಮ್ ಲೋ ಫ್ಲೇಮಲ್ಲಿ ಅದನ್ನ ಬೇಯಕ್ಕೆ ಬಿಡೋಣ. 2-3ಕ್ಕೆ ಜಾಸ್ತಿ ಮಾಡೋದು. ಅದಕ್ಕಿಂತ ಮುಂಚೆನೂ ಮಾಡ್ತಾರೆ, ಅದಾದ್ಮೇಲೂ ಮಾಡ್ತಾರೆ ರಸ ಎಲ್ಲ ತೆಗೆದಿಟ್ಕೊಂಡು. ಬಟ್ ಟ್ರೆಡಿಷ್ನಲಿ ಮಾಡೋದು 18ನೇ ದಿನ, ಕಕ್ಕಡ ಮಾಸದ್ದು. ನಾವು ಒದ್ದೆ ಸೌದೆಲಿ ಬೆಂಕಿ ಹಾಕಿ ಬೆಂಕಿ ದೂಡಿ ಕತ್ಲೆನೇ ಆಗೋಯ್ತು. ನೀಟಾಗಿ ಬೆಂಕಿ ಹತ್ತುತ್ತಾ ಇರಲಿಲ್ಲ, ಸೊ ಲೇಟ್ ಆಗೋಯ್ತು. ನೋಡ್ತಾ ಇರ್ಬೇಕು ಅವಾಗ, ಇಲ್ಲಾಂದ್ರೆ ಅದು ಉಕ್ಕು ಬಿಡುತ್ತೆ. ಫುಲ್ ಉಕ್ಕಿ ಇಲ್ಲೆಲ್ಲ ಸೋರುತ್ತೆ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕುದಿಬೇಕು. ಅವಾಗವಾಗ ನೋಡ್ತಾ ಇರ್ಬೇಕಂತೇನಿಲ್ಲ. ನಮ್ಮಮ್ಮ ಒಂದ್ಸಲ ಹಂಗೆ ಲೇಟ್ ಅಲ್ವಾ ಕುದಿಯೋದು ಅಂತ ಬಿಟ್ಟು ಹೋಗಿ ಬೇರೆ ಕೆಲಸ ಮಾಡ್ತಾಯಿದ್ರಂತೆ. ಅವಾಗ ನೆಲ ಎಲ್ಲ ಪರ್ಪಲ್ ಆಗಿಬಿಟ್ಟಿತ್ತಂತೆ. ಯಾಕಂದರೆ ಕುದ್ದು ಅದು ಲೀಕಾಗಿ ಉಕ್ಕಿ ನೆಲಕ್ಕೆಲ್ಲ ಹರಿದು ಬಿಟ್ಟಿತ್ತಂತೆ ಹಂಗೆ. ಸೊ ಒಂದು 10 ನಿಮಿಷಕ್ಕೊಂದ್ಸಲ ನೋಡ್ತಿದ್ರೆ ಸಾಕು. ಈ ಮಳೆಗೂ
ಈ ಸೌದೆ ಒಲೆಗೂ ನೋಡ್ಬೇಕಾಗಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆಯಾ? ಕರೆಂಟ್ ಇಲ್ಲ 4 ದಿನ. ತುಂಬ ಜನ ಹೇಳ್ತಿರಲ್ವಾ ನಾನು ಕೊಡಗಲ್ಲೇ ಹುಟ್ಟಬೇಕಿತ್ತು, ಎಷ್ಟು ಲಕ್ಕಿ ನೀವು ಅಂತ. ಆ್ಯಕ್ಚುಲಿ ನಾನು ಬರೀ ಖುಷಿ ಪಾಟ್ ತೋರಿಸೋದು. ತುಂಬ ಕಷ್ಟ ಇರುತ್ತೆ ಮಳೆಗಾಲದಲ್ಲಿ 4 ದಿನ ಕರೆಂಟ್ ಇರಲ್ಲ, ಆಚೆ ದಾಟಕ್ಕಾಗಲ್ಲ, ಏನು ಮಾಡೋದು ಅಂತ ಗೊತ್ತಿರಲ್ಲ ಮಾತ್ರ. ಇವಾಗ ಕುದ್ದಿದೆ ನೋಡಿ, ಕುದ್ದು ರೆಡಿಯಾಗಿದೆ. ವಾವ್, ಆ ಹಸಿರು ಸೊಪ್ಪಲ್ಲಿ ಈ ನೇರಳೆ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೀನ್ ಟು ಡಾರ್ಕ್ ವೈಲೆಟ್, ಅಮೇಝಿಂಗ್, ಸೀರಿಯಸ್ಲಿ ಇಟ್ಸ್ ಮ್ಯಾಜಿಕಲ್. ಆ್ಯಕ್ಚುಲಿ ಹೊಗೆಯಿಂದ ಕಾಣ್ತಿಲ್ಲ. ಬರೀ ಈ ರಸನ ಕುದಿಸಿ ತೆಗಿಯೋಕ್ಕೆ ಸುಮಾರು ಟೈಮ್ ತೊಗೋತು ಒಲೆಯಲ್ಲಿ, ಒದ್ದೆ ಸೌದೆಯಿಂದ. ಅದಕ್ಕೆ ಲೊಕೇಶನ್ ಶಿಫ್ಟ್ ಮಾಡಿ ಅನ್ನನ ಸ್ಟವಲ್ಲೇ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಸುರಿತಾನೇ ಇದೆ. ಸೊ ರಸ ನೋಡಿ, ಸೊಪ್ಪು ಎಷ್ಟು ಹಾಕಿದ್ವಿ, ಎಷ್ಟು ಕಮ್ಮಿ ಸೊಪ್ಪಾಗಿದೆ, ಅದನ್ನು ಸೋಸ್ತಾ ಇದ್ದೀವಿ ಇವಾಗ. ಆ ಸೊಪ್ಪಲ್ಲೂ ತುಂಬ ರಸ ಇರುತ್ತೆ, ಅದನ್ನು ಅಮ್ಮ ಹಿಂಡಿ ತೆಗಿತಾರೆ. ಇವಾಗ ಸದ್ಯಕ್ಕೆ ಬಿಸಿ ಇದೆ. ಸೊ ಆಮೇಲೆ ರವೆ ಉಂಡೆ ಮಾಡಿ ಕೈ ಗುಳ್ಳೆ ಬಂದಿತ್ತು, ಹಂಗೆ ಅದೇ ಎಂಥದ್ದು ಬಿಸಿಲು ಮಾಡ್ತೀಯ ಅಂತ, ಹಂಗೇನೂ ಅರ್ಜೆಂಟ್ ಇತ್ತಿಲ್ಲ. ಇನ್ನು ಎಕ್ಸ್ಟ್ರಾ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಸೊ ಡಬಲ್ ಫಿಲ್ಟರ್ ಇವಾಗ. ನೋಡಿ, ಅಷ್ಟು ಸೊಪ್ಪಲ್ಲಿ ಇಷ್ಟು ರಸ ಆಗಿದೆ. ಇದರಲ್ಲಿ ವಿಧವಾದ ತಿಂಡಿ ಮಾಡ್ತೀವಿ. ಪಾಯಸ, ಹಲ್ವಾ, ಅನ್ನ, ಕಡುಬು, ರೊಟ್ಟಿ, ಅಕ್ಕಿಲಿ ಏನೇನು ಮಾಡ್ತೀವಿ ಅದು ಎಲ್ಲನೂ ಮಾಡ್ಬೋದು ಇದರಲ್ಲಿ. ಅಕ್ಕಿ ಇಲ್ಲ ಅನ್ನದಲ್ಲಿ ಏನೇನು ಡಿಶಸ್ ಮಾಡ್ತೀವಿ ಅದು ಎಲ್ಲನೂ ಮಾಡ್ಬೋದು. ಪರ್ಪಲ್ ಕಲರ್ ಇರುತ್ತೆ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇರುತ್ತೆ. ಲೈಕ್ ಬರೀ ಅನ್ನ ತಿನ್ನೋದು ಬದಲು ಎಷ್ಟು ದಿವಸ ಈ ರಸ 18ನೇ ದಿನ ತೆಗೆದು ರಸ ಇರುತ್ತೆ, ಅಷ್ಟು ದಿನವೂ ಬೇರೆ ಥರ ದಿನಕ್ಕೊಂದು ತಿಂಡಿ ಮಾಡ್ಕೊಂಡು ತಿನ್ಬೋದು. ಜಸ್ಟ್ ನಾರ್ಮಲ್ ಮಾಡೋದು ಬದಲು ಈ ಸೀಸನಲ್ಲಿ ಅದನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ಮದ್ಬಾನ ಮಾಡೋಕ್ಕೆ ಇಡ್ತಾ ಇದ್ದೀವಿ. ಫ್ರೆಶ್ ಆಗಿ ತೆಗ್ದಿರೋ ರಸ, ಅದು 2 ಗ್ಲಾಸು ಮದ್ದು ರಸಗೆ 1 ಗ್ಲಾಸ್ ಅಕ್ಕಿ ಹಾಕಿ ಬೇಯೋಕ್ಕಿಡಬೇಕು. ಮಾಮೂಲಿ ರೈಸ್ ಹೇಗೆ ಮಾಡ್ತೀರಾ ಅದೇ ಥರ, ಜಸ್ಟ್ ಆ ಮದ್ದು ರಸನ ಹಾಕಬೇಕು ನೀರು ಬದಲು, ಅಷ್ಟೇ ಡಿಫ್ರೆನ್ಸು. ಆಮೇಲೆ ಆಲ್ರೆಡಿ ಬಿಸಿಗಿಟ್ಟಿದ್ದೀವಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗಮನ ಇಲ್ಲ ಫ್ಲೇವರಿಗೆ ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿ ಬರೋಕ್ಕೆ ಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಅಕ್ಕಿ ಹಾಕಿ ಮುಚ್ಚಿಡಬೇಕು ಅನ್ನ ಬೇಯೋವರೆಗೂ. ಆಲ್ರೆಡಿ ನೋಡಿ ಆ ಅಕ್ಕಿಗೆ ಪರ್ಪಲ್ ಕಲರ್ ಹಿಡ್ಕೊಂಡಿದೆ. ಅಮೇಝಿಂಗ್, ಜಸ್ಟ್ ಲವ್ ದ ಕಲರ್. ಮುಚ್ಚಿಡೋಣ ಈಗ. ಈ ಅನ್ನನ ನಾವು ತುಪ್ಪ ಆಮೇಲೆ ಜೇನು ಜೊತೆ ತಿಂತೀವಿ. ಸೊ ಸೈಮಲ್ಟೇನಿಯಸ್ಲಿ ತುಪ್ಪ ಕಾಯಿಸ್ತಾ ಇದ್ರು ಅಮ್ಮ. ಅನ್ನ ಆಗಿದೆ, ಮದ್ಬಾನ ಆಗಿದೆ, ರೆಡಿಯಾಗಿದೆ. ಇವತ್ತು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ತಿನ್ನೋದು ನಾವು. ಮದ್ದೆಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ ಫಸ್ಟು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಖಾಲಿ ಹೊಟ್ಟೆಗೆ ಏನು ತಿಂದೇನೆ ಏನು ಕುಡಿದೇನೆ ತಿಂಡಿ ಮಾಡ್ತೀವಿ ಮದ್ಬಾನನ. ಅದನ್ನು ಜೇನು ತುಪ್ಪ ಕಾಯಿ ಜೊತೆ ತಿಂತೀವಿ, ತುಂಬಾ ಚೆನ್ನಾಗಿರುತ್ತೆ. ಪಾಯಸ ಮಾಡಬೇಕಂದ್ರೂ ಅಷ್ಟೇ, ಸ್ವಲ್ಪ ಹಾಲು ಹಾಕಿಬಿಟ್ಟು ರಸ ಹಾಕಿ ಬೆಲ್ಲ ಹಾಕಿ ಮಾಡೋದು. ಅದನ್ನು ಫಸ್ಟ್ ಎಲ್ಲನೂ ಖಾಲಿ ಹೊಟ್ಟೆಗೆ ತಿಂದ್ರೇ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದು ನಾವು ಬ್ರೇಕ್ಫಾಸ್ಟೇ ಮಾಡ್ತಾಯಿದ್ದೀವಿ. ಅದೇ ಪಾಯಸ ಇಲ್ಲ ಹಲ್ವಾ ಎಲ್ಲ ಮಾಡಿದರೆ ಫಸ್ಟ್ ಅದನ್ನು ಖಾಲಿ ಹೊಟ್ಟೆಗೆ ತಿಂದ್ಬಿಟ್ಟು ಬೇರೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀರಾ ಅದನ್ನು ತಿನ್ಬೋದು. ಆಮೇಲೆ ಫನ್ ಫ್ಯಾಕ್ಟ್ ಏನಂದರೆ, ಇದನ್ನು ತಿಂದು ಮದ್ಬಾನ ಆಗಲಿ ಯಾವುದೇ ತಿಂಡಿ ಲೈಕ್ ಆ ಸೊಪ್ಪಿನ ರಸದಿಂದ ಮಾಡಿರೋ ತಿಂಡಿ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಯೂರಿನ್ ಪಾಸ್ ಮಾಡೋಕ್ಕೆ ಹೋದರೆ ಯೂರಿನ್ ಆ್ಯಕ್ಚುಲಿ ರೆಡ್ ಕಲರ್ ಇರುತ್ತೆ. ಸೊ ಹೆದರ್ಕೋಬೇಡಿ, ಫಸ್ಟ್ ಟೈಮ್ ಯಾವಾಗಾದರೂ ತಿಂದಿದ್ರೆ ನೀವು. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ, ನಿಮಗೆ ಏನಾದರೂ ಚಾನ್ಸ್ ಸಿಕ್ತು ಕೊಡಗಿಗೆ ಬಂದಾಗ ಯಾರೋ ಫಸ್ಟ್ ಟೈಮ್ ಕೊಟ್ರಂದರೆ ತಿನ್ನಿ, ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡಬೇಡಿ. ಚಿಕ್ಕದ್ರಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿ ತಿನ್ನಿಸೋರು, ನಾವು ತಿನ್ನೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಕಹಿ ಅಂತ. ಆದರೂ ಒಂದು ಬಾಯಾದರೂ ತಿನ್ನಿಸೋರು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಬಟ್ ದೊಡ್ಡವರಾದ್ಮೇಲೆ ಏನೋ ಒಂಥರ ಲವ್, ಇವಾಗ ಟೇಸ್ಟು ಕೂಡ ಇಷ್ಟ ಆಗುತ್ತೆ. ಆಟಿ ಹಬ್ಬದಲ್ಲಿ ಬೆಳಗ್ಗೆ ಮದ್ ಪಾಯಸ, ಮದ್ಬಾನ ಇಲ್ಲ ಹಲ್ವಾ ಏನಾದರೂ ತಿಂದಿರ್ತೀವಿ. ಆಮೇಲೆ ಲಂಚಿಗೆ ಆಟಿ ಮಾಸದಲ್ಲಿ ನಾಟಿ ಮಾಂಸ ಅಂತ
ನಾಟಿ ಕೋಳಿ ಸಾರು ಮಾಡೋದು ಕೂಡ ಪದ್ಧತಿ. ಸೊ ಅದಕ್ಕೆ ಪಪ್ಪ ನಮ್ಮ ಮನೆಯದೇ ಒಂದು ಕೋಳಿನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ನಮಗೆ ನಾಟಿ ಕೋಳಿ ಸಾರು, ಕಡುಬು, ಗೀ ರೈಸ್ ಅಮ್ಮ ಅಮೇಝಿಂಗಾಗಿ ಮಾಡಿದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.